2028ಕ್ಕೆ ಎನ್ಡಿಎ ಮೈತ್ರಿಕೂಟದ ಸರ್ಕಾರದ ರಚನೆ, ಜೆಡಿಎಸ್ ಪಕ್ಷವನ್ನು ಬಲಿಷ್ಠಗೊಳಿಸಬೇಕು. ಜೆಡಿಎಸ್ ಕೋರ್ ಕಮಿಟಿ ರಾಜ್ಯಾಧ್ಯಕ್ಷ ಜೆ.ಕೆ. ಕೃಷ್ಣಾರೆಡ್ಡಿ. ಪಕ್ಷ ಸಂಘಟನೆಯಲ್ಲಿ ತೊಡಗಿರುವ ಮುಖಂಡರು, ಸಕ್ರಿಯ ಕಾರ್ಯಕರ್ತರನ್ನು ಗುರುತಿಸಿ ಪಕ್ಷದ ವಿವಿಧ ಜವಾಬ್ದಾರಿಗಳನ್ನು ನೀಡುವುದರ ಮುಖಾಂತರ ಪಕ್ಷ ಬಲಿಷ್ಠಗೊಳಿಸುವುದು ಮತ್ತು ಸದೃಢ ಕಾರ್ಯಕರ್ತರ ಪಡೆಯಿಂದ ಎನ್ಡಿಎ ಮೈತ್ರಿಯ ಮೂಲಕ ಪಕ್ಷವನ್ನು 2028ರ ಚುನಾವಣೆಯಲ್ಲಿ ರಾಜ್ಯದ ಚುಕ್ಕಾಣಿ ಹಿಡಿಯುವಂತೆ ಮಾಡುವ ಮುಖ್ಯ ಗುರಿಯನ್ನು ಹೊಂದಿರುವುದಾಗಿ ಜೆಡಿಎಸ್ ಕೋರ್ ಕಮಿಟಿಯ ರಾಜ್ಯಾಧ್ಯಕ್ಷ ಜೆ.ಕೆ. ಕೃಷ್ಣಾರೆಡ್ಡಿ ನುಡಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಹೊರವಲಯದ ಜೆ.ಕೆ. ಭವನದಲ್ಲಿ ಕೋಲಾರ ಮತ್ತು ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರು ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜೆ.ಕೆ. ಕೃಷ್ಣಾರೆಡ್ಡಿಯವರನ್ನು ಸನ್ಮಾನಿಸಿದರು. ನಂತರ ಸನ್ಮಾನ ಸ್ವೀಕರಿಸಿ ಮಾತನಾಡಿ, ಪಕ್ಷವನ್ನು ತಳಮಟ್ಟದಿಂದಲೇ ಬಲಪಡಿಸಲು ನಾವು ಬಲಾಢ್ಯ ಕಾರ್ಯಕರ್ತರ ಪಡೆಯನ್ನು ನಿರ್ಮಾಣ ಮಾಡಬೇಕಾಗಿದ್ದು, ತಮ್ಮೆಲ್ಲರ ಸಹಕಾರ ಅತ್ಯಗತ್ಯವಾಗಿದೆ ಎಂದರು. ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳು ಎಲ್ಲ ಕ್ಷೇತ್ರದಲ್ಲೂ ಇದ್ದು ಅದನ್ನು ಬದಿಗೊತ್ತಿ ಪಕ್ಷವನ್ನು 2028ರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟದೊಂದಿಗೆ ಅಧಿಕಾರಕ್ಕೆ ತರಬೇಕಾಗಿದ್ದು, ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರು, ಕಾರ್ಯಕರ್ತರು, ನಾಯಕರು ತಮ್ಮೆಲ್ಲ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಏಕೈಕ ಗುರಿಯೊಂದಿಗೆ 2028ರಲ್ಲಿ ಎನ್ಡಿಎ ಸರ್ಕಾರ ರಾಜ್ಯದಲ್ಲಿ ರಚನೆಯಾಗುವಂತೆ ಮಾಡಬೇಕು ಎಂದರು. ಮುಂಬರುವ ನಗರಸಭೆ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಸ್ಥಳೀಯ ಚುನಾವಣೆಗಳಲ್ಲಿ ಜೆಡಿಎಸ್ ಪಕ್ಷವನ್ನು ಬಲಿಷ್ಠಗೊಳಿಸಬೇಕಾದರೆ ಬಲಿಷ್ಠ ಕಾರ್ಯಕರ್ತರ ಪಡೆಯನ್ನು ನಿರ್ಮಿಸುವುದು ನಿಮ್ಮೆಲ್ಲರ ಜವಾಬ್ದಾರಿ ಎಂದು ನುಡಿದರು. ಇನ್ನು ಸಿಎಂಆರ್ ಶ್ರೀನಾಥ್ ಮತ್ತು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಂಡಪ್ಪಲ್ಲಿ ಕೃಷ್ಣಾರೆಡ್ಡಿ, ಅವಿಭಜಿತ ಜಿಲ್ಲೆಯ ಕೋಲಾರ ಮತ್ತು ಶ್ರೀನಿವಾಸಪುರ ತಾಲೂಕುಗಳ ಜೆಡಿಎಸ್ ಮುಖಂಡರು ಮತ್ತು ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜೆ.ಕೆ. ಕೃಷ್ಣಾರೆಡ್ಡಿರವರನ್ನು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಕೋಲಾರ ಮತ್ತು ಶ್ರೀನಿವಾಸಪುರ ತಾಲೂಕಿನ ವಿವಿಧ ಮುಖಂಡರು ತೂಪಲ್ಲಿ ಮಧುಸೂದನ ರೆಡ್ಡಿ, ಗ್ರಾಮ ಪಂಚಾಯಿತಿ ಸದಸ್ಯ ಚೌಡಾರೆಡ್ಡಿ, ನವೀನ್ ರೆಡ್ಡಿ ಮತ್ತು ಮನು, ತಾಡಿಗೋಳ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ನಾರಾಯಣಸ್ವಾಮಿ, ನಗರಸಭಾ ಸದಸ್ಯ ಶ್ರೀನಾಥ್ ಬಾಬು, ಪೂಲು ಶಿವಾರೆಡ್ಡಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಸಿ.ಎಸ್. ರವಿ, ನ್ಯೂಸ್ ಬ್ಯೂರೋ, ಪ್ರಜಾಪವರ್ ಟಿವಿ, ಚಿಕ್ಕಬಳ್ಳಾಪುರ. ಈಗ ನಾನು ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷರಾದ ನಂತರ ನಮ್ಮ ಕೋಲಾರ ಜಿಲ್ಲೆಯಿಂದ ಮತ್ತು ಶ್ರೀನಿವಾಸಪುರ ತಾಲೂಕು, ಕೋಲಾರ ತಾಲೂಕಿಂದ ಎಲ್ಲ ಮುಖಂಡರು, ಶ್ರೀನಾಥ್ ಆದಿಯಾಗಿ ಮತ್ತು ನಮ್ಮ ಕೃಷ್ಣಾರೆಡ್ಡಿ, ನಟರಾಜು, ನಮ್ಮ ಎಲ್ಲ ಕಿರಿಯ ಮುಖಂಡರು, ಗಿರೀಶ್ ಅವರು ಮತ್ತು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಅವರಿಗೆ ನಾನು ಆಭಾರಿಯಾಗಿದ್ದೇನೆ ಅನ್ನುವಂಥದ್ದನ್ನು ಈಗಾಗಲೇ ನಾನು ತಿಳಿಸಿದ್ದೇನೆ. ಮತ್ತು ಹಲವಾರು ಸಮಸ್ಯೆಗಳು ಕೂಡ ಹೇಳಿದ್ದಾರೆ. ಅದನ್ನು ಕೂಡ ನಾನು ಕೂಲಂಕುಷವಾಗಿ ಎಲ್ಲ ಚರ್ಚೆ ಮಾಡಿ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಮತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಘಟಕಗಳು ಕೂಡ ಬದಲಾವಣೆ ಮಾಡಬೇಕು. ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಎಲ್ಲರನ್ನೂ ಕೂಡ ಬದಲಾವಣೆ ಮಾಡಿ ಸಕ್ರಿಯವಾಗಿ ಯಾರು ರಾಜಕಾರಣದಲ್ಲಿ ತೊಡಗಿಸಿಕೊಂಡು ಪರಿಣಾಮಕಾರಿಯಾಗಿ ಸಂಘಟನೆ ಮಾಡ್ತಾರೆ ಅಂಥವ್ರಿಗೆ ಅವಕಾಶಗಳು ಕೊಡಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅದು ಮುಂದೆ 22ನೇ ತಾರೀಕು ರಾಷ್ಟ್ರೀಯ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಇದೆ. ಆವತ್ತೇ ನಮ್ಮ ಕಚೇರಿ ಕೂಡ ಅಲ್ಲಿ ಸ್ಥಾಪನೆ ಆಗುತ್ತೆ. ಸ್ಥಾಪನೆ ಆದಮೇಲೆ ಅಲ್ಲಿ ಒಂದು ವಾರಕ್ಕೆ ಪ್ರತಿ ಸೋಮವಾರ ಮತ್ತು ಪ್ರತಿ ಶುಕ್ರವಾರ 2 ದಿನಗಳ ಕಾಲ ಜೆಪಿ ಭವನದ ನಮ್ಮ ಕೇಂದ್ರ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವಂಥ ಕೆಲಸವನ್ನು ಮಾಡ್ತೇವೆ. ಮತ್ತು ಸಮಸ್ಯೆಗಳು ಹಲವಾರು ಕಡೆ ಇದ್ದಾವೆ, ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾವೆ, ಅವೆಲ್ಲವನ್ನು ಕೂಡ ಬಗೆಹರಿಸುವಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಮತ್ತು ನಮ್ಮ ನಾಯಕರು ಜಿ.ಟಿ. ದೇವೇಗೌಡರು ಅವರನ್ನು ಕೂಡ ನಿನ್ನೆ ನಾನು ದೂರವಾಣಿಯಲ್ಲಿ ಮಾತನಾಡಿದ್ದೇನೆ. ನಾನು ಮನೆಗೆ ಬರ್ತೇನೆ, ಮಾತಾಡಬೇಕು ಅಂತ ಹೇಳಿದ್ದೇನೆ. ನಾನು 20ನೇ ತಾರೀಕುವರೆಗೂ ಸ್ವಲ್ಪ ಬ್ಯುಸಿ ಇದ್ದೇನೆ, ಆಮೇಲೆ ಸೇರೋಣ ಅಂತ ಹೇಳಿದ್ದಾರೆ. ಟೆಲಿಫೋನಲ್ಲಿ ಮಾತಾಡಿದ್ದೀನಿ. ಮತ್ತು ಮನೆಗೂ ಕೂಡ ಹೋಗಿ ಈ ರೀತಿ ಕೆಲವು ಕಡೆ ಸಮಸ್ಯೆಗಳಿದೆ. ನಾನು ಎಲ್ಲ ನಾಯಕರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ನಾನು ಕೆಲಸ ಮಾಡ್ತೇನೆ. ಮತ್ತು ಈಗ ಒಟ್ಟಾರೆ ನಮ್ಮ ಗುರಿ ಇರತಕ್ಕಂಥದ್ದು 2028ಕ್ಕೆ ಎನ್ಡಿಎ ಸರ್ಕಾರ ಸ್ಥಾಪನೆ ಆಗಬೇಕು ಕರ್ನಾಟಕದಲ್ಲಿ. ಆ ಕೆಲಸ ಮಾಡಬೇಕು. ಆ ಕೆಲಸ ಮಾಡಲಿಕ್ಕೆ ಏನು ಸಂಘಟನೆ ಯಾವ ರೀತಿ ಹೋಗಬೇಕು ಅನ್ನುವಂಥದ್ದನ್ನು ಚರ್ಚೆಗಳು ಮಾಡಿ ಆ ದಿಕ್ಕಿನಲ್ಲಿ ತಗೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕು. ಮಂತ್ರಿ ಆಗಿದ್ದಾರೆ, ಅದಕ್ಕೂ ಕೂಡ ಹಲವಾರು ಸಮಸ್ಯೆಗಳು ಹೇಳ್ತಾ ಬರ್ತದೆ. ನಮಗೂ ಅರ್ಥ ಆಗ್ತದೆ, ಮೈತ್ರಿಯಲ್ಲಿದ್ದಾಗ ಎಲ್ಲ ಒಂದು 2 ಪಕ್ಷನ ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥ ಕಷ್ಟ. ಅದರ ಜೊತೆಜೊತೆಯಾಗಿ ಸುಮಾರು 15-20 ವರ್ಷದಿಂದ ಕೂಡ ನಮ್ಮ ಪಾರ್ಟಿಗೆ ದುಡಿದಂತಹ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು
ಒಂದು ರೀತಿ ಅನಾಥ ಪ್ರಜ್ಞೆ ಕಾಡ್ತಾರೆ. ಅಧಿಕಾರಿಗಳು ಅಥವಾ ಏನು ಆ ಒಂದು ಪಕ್ಷದಲ್ಲಿ ಕೂರಿಸಿಕೊಂಡು ಕೆಲಸ ಮಾಡಿ ಅಥವಾ ಅಧಿಕಾರದ ಹಿಡಿದೇ ಸೋತಾಗ ಆದಂತಹ ಒಂದು ಆರ್ಥಿಕ ನಷ್ಟಗಳಲ್ಲಿ ಕೂಡ ಇವತ್ತು. ಹಾಗಾಗಿ ನಾನು ಮಾನ್ಯ ಗೌರವಂತ ಕುಮಾರಣ್ಣವರಿಗೆ ಕೃಷ್ಣಾರೆಡ್ಡಿ ಮೂಲಕ ಮನವಿ ಮಾಡ್ತೇನೆ. ದಯವಿಟ್ಟು ಸಾಧ್ಯವಾದಷ್ಟು ಈ ಒಂದು ಸಮಯ ಬಳಸಿಕೊಂಡು ಇದರ ಅಧಿಕಾರದಲ್ಲಿ ಕೇಂದ್ರದಲ್ಲಿ ಬಳಸಿಕೊಂಡು ಏನು ಸಾಧ್ಯ ಆಗುತ್ತೋ ಅದು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ದುಡಿದಂತವರು ಕಾಯ ವಾಚ ಮನಸ್ಸು ಅವರು ಸಮಯ ಶ್ರಮ ಎಲ್ಲೂ ಕೂಡ ತ್ಯಾಗ ಮಾಡಿ ದುಡಿತಾರೆ ಪಕ್ಷದಲ್ಲಿ. ಅವರಿಗೆ ಚಿಕ್ಕದಾದ ಒಂದು ಸಂಸ್ಥೆಗಳನ್ನು ಅಥವಾ ಬೇರೆ ಅವರಿಗೆ ಒಂದು ಪಕ್ಷದಲ್ಲಿ ಗುರ್ಸ್ಕೊಂಡು ಕೆಲಸ ಮಾಡಲಿಕ್ಕೆ ಅವಕಾಶ ಆಗತಕ್ಕಂಥ ಒಂದು ಎಲ್ಲೆಲ್ಲಿ ಸಾಧ್ಯ ಆಗುತ್ತಲ್ಲ ಕೂಡ ಪಕ್ಷದ ಒಂದು ಮುಖಂಡರನ್ನು ಗುರುಸಿ ಅವರಿಗೆ ಶಕ್ತಿ ತುಂಬುವಂತ ಕೆಲಸ ಪ್ರಾಮಾಣಿಕ ಮಾಡಲೇಬೇಕಾಗುತ್ತೆ. ಇವತ್ತೊಂದು ತುರ್ತು ಸಮಯ ಈಗಲೂ ಆಗದಿದ್ರೆ ಮತ್ತೆ ಇನ್ನು ಯಾವಾಗ ಮಾಡ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಸಹಜವಾಗಿ ಬರ್ತದೆ. ಅದಕ್ಕೆ ಅವಕಾಶ ಮಾಡಿಕೊಂಡು ಸನ್ಮಾನ್ಯ ಕೋರ್ ಕಮಿಟಿ ಅಧ್ಯಕ್ಷರು ಮನವಿ ಮಾಡ್ತೀನಿ. ಈ ಕೂಡಲೇ ಗೌರವಾನ್ವಿತ ಕುಮಾರಣ್ಣವರಿಗೆ ಈ ಭಾಗದ ಸಮಸ್ಯೆಗಳು, ಈ ಎರಡು ಜಿಲ್ಲೆಯ ಸಮಸ್ಯೆಗಳನ್ನ, ಯಾಕಂದ್ರೆ ಸ್ಥಳೀಯ ಈ ತಳಮಟ್ಟದ ಸಮಸ್ಯೆಗಳು ನಮಗೂ ಹೆಚ್ಚಿನ ತಮಗೆ ಗೊತ್ತಿದ್ದಾರೆ. ಎರಡು ಸಾರಿ ತಾವು ಶಾಸಕರಾಗಿದ್ದಂಥವರು ಜನರ ಒಡನಾಟ ಇರತಕ್ಕಂಥ ಎರಡು ಜಿಲ್ಲೆಯ ಸಮಸ್ಯೆಗಳು ತಮಗೆ ಗೊತ್ತಿದೆ. ಸಮಯ ತಳಮಟ್ಟದ ಒಂದು ಕಾರ್ಯಕರ್ತರಿದ್ದು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ 10 ಹಲವಾರು ಸಮಸ್ಯೆಗಳಿದ್ದಾವೆ. ಅವ್ರ ಜೊತೆ ಕೂತು ಮಾತನಾಡಿದ್ರೆ ಮಾತ್ರ ಅವರು ರಾಜ್ಯ ನೋಡ್ತಾ ಇರ್ತಾರೆ. ಇಲ್ಲಿ ರಾಷ್ಟ್ರ ಜವಾಬ್ದಾರಿ ಇದೆ. ಆ ನಿಟ್ಟಿನಲ್ಲಿ ಒಂದು ದಿವಸ ವಿ ಕುಮಾರಸ್ವಾಮಿ ಅವರು ನಮ್ಮ ಯುವ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಕ್ಕಂಥದ್ದು ಕೂಡ ನಾವೆಲ್ಲ ನೋಡಿದ್ವಿ. ತುಂಬಾ ಅದ್ಭುತವಾಗಿ ಮಾತನಾಡ್ತಾ ಇದ್ದಾರೆ. ಪಕ್ಷದ ಕೂಡ ಸಂಘಟನೆ ಕೂಡ ಗೊತ್ತುಕೊಡ್ತಾರೆ. ಆದರೆ ಕೇವಲ ದೇವೇಗೌಡರು ಕುಮಾರಸ್ವಾಮಿ ಕುಮಾರಸ್ವಾಮಿ ಅಷ್ಟೇ ಇಲ್ಲಿ ಜವಾಬ್ದಾರಿ ಅಲ್ಲ. ಪಕ್ಷ ಅಂದ್ರೆ ನಮ್ಮೆಲ್ಲರೂ ಕೂಡ ಜವಾಬ್ದಾರಿ. ಹಾಗಾಗಿ ನಾವು ಕೂಡ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ತವೆ, ಮನಸ್ತಾಪಗಳು ಬರ್ತವೆ. ಹಣಕಾಸು ವಿಚಾರದಲ್ಲಿ ಎಲ್ಲರೂ ಕೂಡ ಯಾರು ಕಷ್ಟದಲ್ಲಿರ್ತಕ್ಕಂಥವ್ರು, ಯಾರು ಕೂಡ ದೊಡ್ಡ ಮಟ್ಟದ ಒಂದು ಶ್ರೀವಂತಿಕೆ ಆಗೋದಿಲ್ಲ. ಒಂದು ಚುನಾವಣೆ ಮಾಡಿ ಗೆದ್ದರೂ ಸಹ ಸೋತರೂ ಸಹ ಒಂದು ಕಷ್ಟದಲ್ಲಿರ್ತಾರೆ. ಅಥವಾ ಸ್ಪರ್ಧೆ ಮಾಡ್ಲಿಕ್ಕೆ ಅವ್ರಿಗೆ ಏನು ಶಕ್ತಿ ತುಂಬುತ್ತಾರೆ, ಅವ್ರ ಹಿಂದ್ಗಡೆ ಅವ್ರ ಅನ್ಯಾಯಗಳು, ಅವರು ಫಾಲೋಯರ್ಸು ಬೆಂಬಲಿತ ಅವರು ಕೂಡ ಒಂದು ದಿವಸ ಕಷ್ಟದಲ್ಲಿರ್ತಾರೆ. ಈ ನಿಟ್ಟಲ್ಲಿ ಕೇವಲ ಆರ್ಥಿಕವಾಗಲ್ಲ, ಒಂದು ಸಂಘಟನೆ ವಿಚಾರದಲ್ಲಿ ಕೂಡ ತುಂಬಾ ಕಷ್ಟ ಆಗ್ತದೆ. ಅದಕ್ಕೆಲ್ಲ ಗೊತ್ತಿರ್ತಕ್ಕಂಥದ್ದು ಮೂಲ ಒಂದು ಸಂಘಟನೆ ಮಾಡಲಿಕ್ಕೆ ದೊಡ್ಡ ಮಟ್ಟದ ಶಕ್ತಿ ತುಂಬುವಂತ ಒಂದು ನೀವೇನು ಬಂದಿದ್ದೀರಿ. ನೀವು ಇಡೀ ತಾಲೂಕು ಮಟ್ಟ ಅಲ್ಲ, ಇಡೀ ಜಿಲ್ಲೆಯಲ್ಲಿ ಹೋಬಳಿ ಮಟ್ಟ ಕೂಡ ತಾವು ಭೇಟಿ ಮಾಡಬೇಕಾಗುತ್ತೆ. ಅಲ್ಲಿ ಕೊಟ್ಟು ಏನು ಸ್ಥಳೀಯವಾದಂಥ ಸಮಸ್ಯೆಗಳು, ಈಗ ನಮ್ಮದೇ ಆದಂಥ ಒಂದು ಪಕ್ಷದಲ್ಲಿ ನಮ್ಮದೇ ಆದಂಥ ಆಂತರಿಕ ಸಮಸ್ಯೆಗಳಿರ್ತವೆ, ಜೊತೆಗೆ ಬಿಜೆಪಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳಿರ್ತವೆ. ಎರಡನ್ನೂ ಕೂಡಿಸಿ ಸಮಾಧಾನ ಪಡಿಸಿ ಅದನ್ನು ಸಂಘಟನೆ ಒತ್ತುಕೊಟ್ಟಾಗ ಮಾತ್ರ ಸಾಧ್ಯ ಆಗುತ್ತದೆ. ಹಾಗಾಗಿ ಇವತ್ತು ಸಹ ನೀವೆಲ್ಲ ನೋಡಿದ್ರೆ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ನ ಹಾಲಿ ಮಂತ್ರಿಗಳು, ಶಾಸಕರು ಏನು ನಮ್ಮ ಮೇಲೆ ಒಂದು ದೌರ್ಜನ್ಯ ರೀತಿಯಲ್ಲಿ ದಬ್ಬಾಳಿಕೆ ಆಗ್ತಾರೆ ನಮ್ಮ ಜಿಲ್ಲೆಯ ಎರಡೂ ಪಕ್ಷದ ಮೇಲೆ, ಬಿಜೆಪಿ ಮತ್ತು ಜೆಡಿಎಸ್ನಲ್ಲಿ. ಈ ನಿಟ್ಟಲ್ಲಿ ತಾವು ದೊಡ್ಡ ಮಟ್ಟದ ಒಂದು ಧ್ವನಿಯಾಗಿ ಇವತ್ತು ಸಹ ನಮಗೆ ಶಕ್ತಿ ತುಂಬುವಂತ ಕೆಲಸ ಆಗುತ್ತೆ. ಕುಮಾರಣ್ಣವರು ರಾಜ್ಯಕ್ಕೆ ಹೋದ್ರು, ಬಟ್ ಎರಡೂ ಜಿಲ್ಲೆಗೆ ನೀವೇ ಕುಮಾರಣ್ಣವರು, ನೀವುಗಳೇ ಕುಮಾರರು, ನೀವೇ